ಗದಗನಲ್ಲಿ ಅಕ್ರಮ ಮರಳು ದಂಧೆಕೋರರಿಗೆ ಶಾಕ್. ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ದಿಢೀರ್ ದಾಳಿ ನಡೆಸಿದ್ದಾರೆ. ಮುಂಡರ್ಗಿಯ ಸಿಂಗಟಾಲೂರ ಗ್ರಾಮದಲ್ಲಿ ರೇಡ್ ಮಾಡಿದ್ದಾರೆ. ತುಂಗಭದ್ರಾ ನದಿಯ ದಡದಲ್ಲಿ ಮರಳು ಲೂಟಿ ಅವ್ಯಾಹತವಾಗಿ ನಡೀತಾ ಇತ್ತು. ಈಗ ಗದಗ ಡಿಸಿ ಅಲ್ಲಿ ರೇಡ್ ಮಾಡಿದ್ದಾರೆ. ಮರಳು ಲೂಟಿ ಮಾಡ್ತಾ ಇದ್ದವರ ಅಡ್ಡೆ ಮೇಲೆ ರೇಡ್ ಮಾಡಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಮುಂಡರ್ಗಿ ತಹಶೀಲ್ದಾರ್ ಕೂಡ ದೌಡಾಯಿಸಿದ್ದಾರೆ. ತಹಶೀಲ್ದಾರ್ ಎರಿ ಸ್ವಾಮಿಗೆ ಜಿಲ್ಲಾಧಿಕಾರಿ ತರಾಟೆಗೆ ತಗೊಂಡಿದ್ದಾರೆ. ಏನು ಇಷ್ಟೊಂದು ಅಕ್ರಮವಾಗಿ ಮರಳು ಸಾಗಾಟ ನಡೀತಾ ಇದ್ರೂ ಸುಮ್ಮನೆ ಬಿಟ್ಟಿದ್ದೀರಾ ಅಂತ. ಸಿಂಗಟಾಲೂರ ಭಾಗದಲ್ಲಿ ಸಿಕ್ಕಾಪಟ್ಟೆ ಮರಳು ಗಣಿಗಾರಿಕೆ ನಡೀತಾ ಇದೆ ಅಂತ. ತುಂಗಭದ್ರಾ ನದಿಯ ತಟದಲ್ಲಿ ನಡೀತಾ ಇರತಕ್ಕಂಥ ಅಕ್ರಮ ಮರಳು ಗಣಿಗಾರಿಕೆ ಇದೆಲ್ಲ ಪ್ರಕೃತಿಗೆ ಮಾರಕವಾಗಿರ್ತಕ್ಕಂಥದ್ದು. ಪರ್ಮಿಷನ್ ಇಲ್ಲದೆ ಸಿಕ್ಕಾಪಟ್ಟೆ ಅಲ್ಲಿ ಮರಳು ಗಣಿಗಾರಿಕೆ, ಅದನ್ನು ಸ್ಟಾಪ್ ಮಾಡೋಕ್ಕೆ ಆಗಲ್ಲ. ಈ ಸ್ಯಾಂಡ್ ಲಾಬಿ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಅದರಲ್ಲೂ ಕರ್ನಾಟಕದಲ್ಲಿ ಸಖತ್ ಸ್ಟ್ರಾಂಗ್ ಆಗಿದೆ. ಅದನ್ನು ಸ್ಟಾಪ್ ಮಾಡೋಕ್ಕೆ ಹೋದ ಅಧಿಕಾರಿಗಳಿಗೆ ಎಷ್ಟೋ ಸಾರಿ ಜೀವ ಬೆದರಿಕೆ ಬಂದ್ಬಿಡುತ್ತೆ, ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ. ಗದಗ್ನಲ್ಲಿ ತುಂಗಭದ್ರಾ ತಟದಲ್ಲೂ ಕೂಡ ಅದೇ ಕಥೆ ಆಗಿದೆ. ಗದಗ್ನಲ್ಲಿ ಅಕ್ರಮ ಮರಳು ದಂಧೆಕೋರರಿಗೆ ಶಾಕ್. ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ದಿಢೀರ್ ದಾಳಿ ನಡೆಸಿದ್ದಾರೆ. ಮುಂಡರ್ಗಿಯ ಸಿಂಗಟಾಲೂರ ಗ್ರಾಮದಲ್ಲಿ ರೇಡ್ ಮಾಡಿದ್ದಾರೆ. ತುಂಗಭದ್ರಾ ನದಿಯ ದಡದಲ್ಲಿ ಮರಳು ಲೂಟಿ ಅವ್ಯಾಹತವಾಗಿ ನಡೀತಾ ಇತ್ತು. ಈಗ ಗದಗ ಡಿಸಿ ಅಲ್ಲಿ ರೇಡ್ ಮಾಡಿದ್ದಾರೆ. ಮರಳು ಲೂಟಿ ಮಾಡ್ತಾ ಇದ್ದವರ ಅಡ್ಡೆ ಮೇಲೆ ರೇಡ್ ಮಾಡಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಮುಂಡರ್ಗಿ ತಹಶೀಲ್ದಾರ್ ಕೂಡ ದೌಡಾಯಿಸಿದ್ದಾರೆ. ತಹಶೀಲ್ದಾರ್ ಎರಿ ಸ್ವಾಮಿಗೆ ಜಿಲ್ಲಾಧಿಕಾರಿ ತರಾಟೆಗೆ ತಗೊಂಡಿದ್ದಾರೆ. ಏನು ಇಷ್ಟೊಂದು ಅಕ್ರಮವಾಗಿ ಮರಳು ಸಾಗಾಟ ನಡೀತಾ ಇದ್ರೂ ಸುಮ್ಮನೆ ಬಿಟ್ಟಿದ್ದೀರಾ ಅಂತ. ಸಿಂಗಟಾಲೂರ ಭಾಗದಲ್ಲಿ ಸಿಕ್ಕಾಪಟ್ಟೆ ಮರಳು ಗಣಿಗಾರಿಕೆ ನಡೀತಾ ಇದೆ ಅಂತ. ತುಂಗಭದ್ರಾ ನದಿಯ ತಟದಲ್ಲಿ ನಡೀತಾ ಇರತಕ್ಕಂಥ ಅಕ್ರಮ ಮರಳು ಗಣಿಗಾರಿಕೆ ಇದೆಲ್ಲ ಪ್ರಕೃತಿಗೆ ಮಾರಕವಾಗಿರ್ತಕ್ಕಂಥದ್ದು. ಪರ್ಮಿಷನ್ ಇಲ್ಲದೆ ಸಿಕ್ಕಾಪಟ್ಟೆ ಅಲ್ಲಿ ಮರಳು ಗಣಿಗಾರಿಕೆ, ಅದನ್ನು ಸ್ಟಾಪ್ ಮಾಡೋಕ್ಕೆ ಆಗಲ್ಲ. ಈ ಸ್ಯಾಂಡ್ ಲಾಬಿ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಅದರಲ್ಲೂ ಕರ್ನಾಟಕದಲ್ಲಿ ಸಖತ್ ಸ್ಟ್ರಾಂಗ್ ಆಗಿದೆ. ಅದನ್ನು ಸ್ಟಾಪ್ ಮಾಡೋಕ್ಕೆ ಹೋದ ಅಧಿಕಾರಿಗಳಿಗೆ ಎಷ್ಟೋ ಸಾರಿ ಜೀವ ಬೆದರಿಕೆ ಬಂದ್ಬಿಡುತ್ತೆ, ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ. ಗದಗ್ನಲ್ಲಿ ತುಂಗಭದ್ರಾ ತಟದಲ್ಲೂ ಕೂಡ ಅದೇ ಕಥೆ ಆಗಿದೆ. ಗದಗ್ನಲ್ಲಿ ಅಕ್ರಮ ಮರಳು ದಂಧೆಕೋರರಿಗೆ ಶಾಕ್. ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ದಿಢೀರ್ ದಾಳಿ ನಡೆಸಿದ್ದಾರೆ. ಮುಂಡರ್ಗಿಯ ಸಿಂಗಟಾಲೂರ ಗ್ರಾಮದಲ್ಲಿ ರೇಡ್ ಮಾಡಿದ್ದಾರೆ. ತುಂಗಭದ್ರಾ ನದಿಯ ದಡದಲ್ಲಿ ಮರಳು ಲೂಟಿ ಅವ್ಯಾಹತವಾಗಿ ನಡೀತಾ ಇತ್ತು. ಈಗ ಗದಗ ಡಿಸಿ ಅಲ್ಲಿ ರೇಡ್ ಮಾಡಿದ್ದಾರೆ. ಮರಳು ಲೂಟಿ ಮಾಡ್ತಾ ಇದ್ದವರ ಅಡ್ಡೆ ಮೇಲೆ ರೇಡ್ ಮಾಡಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಮುಂಡರ್ಗಿ ತಹಶೀಲ್ದಾರ್ ಕೂಡ ದೌಡಾಯಿಸಿದ್ದಾರೆ. ತಹಶೀಲ್ದಾರ್ ಎರಿ ಸ್ವಾಮಿಗೆ ಜಿಲ್ಲಾಧಿಕಾರಿ ತರಾಟೆಗೆ ತಗೊಂಡಿದ್ದಾರೆ. ಏನು ಇಷ್ಟೊಂದು ಅಕ್ರಮವಾಗಿ ಮರಳು ಸಾಗಾಟ ನಡೀತಾ ಇದ್ರೂ ಸುಮ್ಮನೆ ಬಿಟ್ಟಿದ್ದೀರಾ ಅಂತ. ಸಿಂಗಟಾಲೂರ ಭಾಗದಲ್ಲಿ ಸಿಕ್ಕಾಪಟ್ಟೆ ಮರಳು ಗಣಿಗಾರಿಕೆ ನಡೀತಾ ಇದೆ ಅಂತ. ತುಂಗಭದ್ರಾ ನದಿಯ ತಟದಲ್ಲಿ ನಡೀತಾ ಇರತಕ್ಕಂಥ ಅಕ್ರಮ ಮರಳು ಗಣಿಗಾರಿಕೆ ಇದೆಲ್ಲ ಪ್ರಕೃತಿಗೆ ಮಾರಕವಾಗಿರ್ತಕ್ಕಂಥದ್ದು. ಪರ್ಮಿಷನ್ ಇಲ್ಲದೆ ಸಿಕ್ಕಾಪಟ್ಟೆ ಅಲ್ಲಿ ಮರಳು ಗಣಿಗಾರಿಕೆ, ಅದನ್ನು ಸ್ಟಾಪ್ ಮಾಡೋಕ್ಕೆ ಆಗಲ್ಲ. ಈ ಸ್ಯಾಂಡ್ ಲಾಬಿ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಅದರಲ್ಲೂ ಕರ್ನಾಟಕದಲ್ಲಿ ಸಖತ್ ಸ್ಟ್ರಾಂಗ್ ಆಗಿದೆ. ಅದನ್ನು ಸ್ಟಾಪ್ ಮಾಡೋಕ್ಕೆ ಹೋದ ಅಧಿಕಾರಿಗಳಿಗೆ ಎಷ್ಟೋ ಸಾರಿ ಜೀವ ಬೆದರಿಕೆ ಬಂದ್ಬಿಡುತ್ತೆ, ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ. ಗದಗ್ನಲ್ಲಿ ತುಂಗಭದ್ರಾ ತಟದಲ್ಲೂ ಕೂಡ ಅದೇ ಕಥೆ ಆಗಿದೆ. ಗದಗ್ನಲ್ಲಿ ಅಕ್ರಮ ಮರಳು ದಂಧೆಕೋರರಿಗೆ ಶಾಕ್. ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ದಿಢೀರ್ ದಾಳಿ ನಡೆಸಿದ್ದಾರೆ. ಮುಂಡರ್ಗಿಯ ಸಿಂಗಟಾಲೂರ ಗ್ರಾಮದಲ್ಲಿ ರೇಡ್ ಮಾಡಿದ್ದಾರೆ. ತುಂಗಭದ್ರಾ ನದಿಯ ದಡದಲ್ಲಿ ಮರಳು ಲೂಟಿ ಅವ್ಯಾಹತವಾಗಿ ನಡೀತಾ ಇತ್ತು. ಈಗ ಗದಗ ಡಿಸಿ ಅಲ್ಲಿ ರೇಡ್ ಮಾಡಿದ್ದಾರೆ. ಮರಳು ಲೂಟಿ ಮಾಡ್ತಾ ಇದ್ದವರ ಅಡ್ಡೆ ಮೇಲೆ ರೇಡ್ ಮಾಡಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಮುಂಡರ್ಗಿ ತಹಶೀಲ್ದಾರ್ ಕೂಡ ದೌಡಾಯಿಸಿದ್ದಾರೆ. ತಹಶೀಲ್ದಾರ್ ಎರಿ ಸ್ವಾಮಿಗೆ ಜಿಲ್ಲಾಧಿಕಾರಿ ತರಾಟೆಗೆ ತಗೊಂಡಿದ್ದಾರೆ. ಏನು ಇಷ್ಟೊಂದು ಅಕ್ರಮವಾಗಿ ಮರಳು ಸಾಗಾಟ ನಡೀತಾ ಇದ್ರೂ ಸುಮ್ಮನೆ ಬಿಟ್ಟಿದ್ದೀರಾ ಅಂತ. ಸಿಂಗಟಾಲೂರ ಭಾಗದಲ್ಲಿ ಸಿಕ್ಕಾಪಟ್ಟೆ ಮರಳು ಗಣಿಗಾರಿಕೆ ನಡೀತಾ ಇದೆ ಅಂತ. ತುಂಗಭದ್ರಾ ನದಿಯ ತಟದಲ್ಲಿ ನಡೀತಾ ಇರತಕ್ಕಂಥ ಅಕ್ರಮ ಮರಳು ಗಣಿಗಾರಿಕೆ ಇದೆಲ್ಲ ಪ್ರಕೃತಿಗೆ ಮಾರಕವಾಗಿರ್ತಕ್ಕಂಥದ್ದು. ಪರ್ಮಿಷನ್ ಇಲ್ಲದೆ ಸಿಕ್ಕಾಪಟ್ಟೆ ಅಲ್ಲಿ ಮರಳು ಗಣಿಗಾರಿಕೆ, ಅದನ್ನು ಸ್ಟಾಪ್ ಮಾಡೋಕ್ಕೆ ಆಗಲ್ಲ. ಈ ಸ್ಯಾಂಡ್ ಲಾಬಿ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಅದರಲ್ಲೂ ಕರ್ನಾಟಕದಲ್ಲಿ ಸಖತ್ ಸ್ಟ್ರಾಂಗ್ ಆಗಿದೆ. ಅದನ್ನು ಸ್ಟಾಪ್ ಮಾಡೋಕ್ಕೆ ಹೋದ ಅಧಿಕಾರಿಗಳಿಗೆ ಎಷ್ಟೋ ಸಾರಿ ಜೀವ ಬೆದರಿಕೆ ಬಂದ್ಬಿಡುತ್ತೆ, ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ. ಗದಗ್ನಲ್ಲಿ ತುಂಗಭದ್ರಾ ತಟದಲ್ಲೂ ಕೂಡ ಅದೇ ಕಥೆ ಆಗಿದೆ. ಗದಗ್ನಲ್ಲಿ ಅಕ್ರಮ ಮರಳು ದಂಧೆಕೋರರಿಗೆ ಶಾಕ್. ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ದಿಢೀರ್ ದಾಳಿ ನಡೆಸಿದ್ದಾರೆ. ಮುಂಡರ್ಗಿಯ ಸಿಂಗಟಾಲೂರ ಗ್ರಾಮದಲ್ಲಿ ರೇಡ್ ಮಾಡಿದ್ದಾರೆ. ತುಂಗಭದ್ರಾ ನದಿಯ ದಡದಲ್ಲಿ ಮರಳು ಲೂಟಿ ಅವ್ಯಾಹತವಾಗಿ ನಡೀತಾ ಇತ್ತು. ಈಗ ಗದಗ ಡಿಸಿ ಅಲ್ಲಿ ರೇಡ್ ಮಾಡಿದ್ದಾರೆ. ಮರಳು ಲೂಟಿ ಮಾಡ್ತಾ ಇದ್ದವರ ಅಡ್ಡೆ ಮೇಲೆ ರೇಡ್ ಮಾಡಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಮುಂಡರ್ಗಿ ತಹಶೀಲ್ದಾರ್ ಕೂಡ ದೌಡಾಯಿಸಿದ್ದಾರೆ. ತಹಶೀಲ್ದಾರ್ ಎರಿ ಸ್ವಾಮಿಗೆ ಜಿಲ್ಲಾಧಿಕಾರಿ ತರಾಟೆಗೆ ತಗೊಂಡಿದ್ದಾರೆ. ಏನು ಇಷ್ಟೊಂದು ಅಕ್ರಮವಾಗಿ ಮರಳು ಸಾಗಾಟ ನಡೀತಾ ಇದ್ರೂ ಸುಮ್ಮನೆ ಬಿಟ್ಟಿದ್ದೀರಾ ಅಂತ. ಸಿಂಗಟಾಲೂರ
ಭಾಗದಲ್ಲಿ ಸಿಕ್ಕಾಪಟ್ಟೆ ಮರಳು ಗಣಿಗಾರಿಕೆ ನಡೀತಾ ಇದೆ ಅಂತ ತುಂಗಭದ್ರಾ ನದಿಯ ತಟದಲ್ಲಿ ನಡೀತಾ ಇರತಕ್ಕಂಥ ಅಕ್ರಮ ಮರಳು ಗಣಿಗಾರಿಕೆ ಇದೆಲ್ಲ ಪ್ರಕೃತಿಗೆ ಮಾರಕವಾಗಿರ್ತಕ್ಕಂಥದ್ದು. ಪರ್ಮಿಷನ್ ಇಲ್ಲದೆ ಸಿಕ್ಕಾಪಟ್ಟೆ ಅಲ್ಲಿ ಮರಳು ಗಣಿಗಾರಿಕೆ, ಅದನ್ನು ಸ್ಟಾಪ್ ಮಾಡೋಕ್ಕೆ ಆಗಲ್ಲ. ಈ ಸ್ಯಾಂಡ್ ಲಾಬಿ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಅದರಲ್ಲೂ ಕರ್ನಾಟಕದಲ್ಲಿ ಸಖತ್ ಸ್ಟ್ರಾಂಗ್ ಆಗಿದೆ. ಅದನ್ನು ಸ್ಟಾಪ್ ಮಾಡೋಕ್ಕೆ ಹೋದ ಅಧಿಕಾರಿಗಳಿಗೆ ಎಷ್ಟೋ ಸಾರಿ ಜೀವ ಬೆದರಿಕೆ ಬಂದ್ಬಿಡುತ್ತೆ, ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ. ಗದಗ್ನಲ್ಲಿ ತುಂಗಭದ್ರಾ ತಟದಲ್ಲೂ ಕೂಡ ಅದೇ ಕಥೆ ಆಗಿದೆ. ಗದಗ್ನಲ್ಲಿ ಅಕ್ರಮ ಮರಳು ದಂಧೆಕೋರರಿಗೆ ಶಾಕ್. ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ದಿಢೀರ್ ದಾಳಿ ನಡೆಸಿದ್ದಾರೆ. ಮುಂಡರ್ಗಿಯ ಸಿಂಗಟಾಲೂರ ಗ್ರಾಮದಲ್ಲಿ ರೇಡ್ ಮಾಡಿದ್ದಾರೆ. ತುಂಗಭದ್ರಾ ನದಿಯ ದಡದಲ್ಲಿ ಮರಳು ಲೂಟಿ ಅವ್ಯಾಹತವಾಗಿ ನಡೀತಾ ಇತ್ತು. ಈಗ ಗದಗ್ ಡಿಸಿ ಅಲ್ಲಿ ರೇಡ್ ಮಾಡಿದ್ದಾರೆ. ಮರಳು ಲೂಟಿ ಮಾಡ್ತಾ ಇದ್ದವರ ಅಡ್ಡೆ ಮೇಲೆ ರೇಡ್ ಮಾಡಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಮುಂಡರ್ಗಿ ತಹಶೀಲ್ದಾರ್ ಕೂಡ ದೌಡಾಯಿಸಿದ್ದಾರೆ. ತಹಶೀಲ್ದಾರ್ ಎರಿ ಸ್ವಾಮಿಗೆ ಜಿಲ್ಲಾಧಿಕಾರಿ ತರಾಟೆಗೆ ತಗೊಂಡಿದ್ದಾರೆ. ಏನು ಇಷ್ಟೊಂದು ಅಕ್ರಮವಾಗಿ ಮರಳು ಸಾಗಾಟ ನಡೀತಾ ಇದ್ರೂ ಸುಮ್ಮನೆ ಬಿಟ್ಟಿದ್ದೀರಾ ಅಂತ. ಸಿಂಗಟಾಲೂರ ಭಾಗದಲ್ಲಿ ಸಿಕ್ಕಾಪಟ್ಟೆ ಮರಳು ಗಣಿಗಾರಿಕೆ ನಡೀತಾ ಇದೆ ಅಂತ ತುಂಗಭದ್ರಾ ನದಿಯ ತಟದಲ್ಲಿ ನಡೀತಾ ಇರತಕ್ಕಂಥ ಅಕ್ರಮ ಮರಳು ಗಣಿಗಾರಿಕೆ ಇದೆಲ್ಲ ಪ್ರಕೃತಿಗೆ ಮಾರಕವಾಗಿರ್ತಕ್ಕಂಥದ್ದು. ಪರ್ಮಿಷನ್ ಇಲ್ಲದೆ ಸಿಕ್ಕಾಪಟ್ಟೆ ಅಲ್ಲಿ ಮರಳು ಗಣಿಗಾರಿಕೆ, ಅದನ್ನು ಸ್ಟಾಪ್ ಮಾಡೋಕ್ಕೆ ಆಗಲ್ಲ. ಈ ಸ್ಯಾಂಡ್ ಲಾಬಿ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಅದರಲ್ಲೂ ಕರ್ನಾಟಕದಲ್ಲಿ ಸಖತ್ ಸ್ಟ್ರಾಂಗ್ ಆಗಿದೆ. ಅದನ್ನು ಸ್ಟಾಪ್ ಮಾಡೋಕ್ಕೆ ಹೋದ ಅಧಿಕಾರಿಗಳಿಗೆ ಎಷ್ಟೋ ಸಾರಿ ಜೀವ ಬೆದರಿಕೆ ಬಂದ್ಬಿಡುತ್ತೆ, ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ. ಗದಗ್ನಲ್ಲಿ ತುಂಗಭದ್ರಾ ತಟದಲ್ಲೂ ಕೂಡ ಅದೇ ಕಥೆ ಆಗಿದೆ. ಗದಗ್ನಲ್ಲಿ ಅಕ್ರಮ ಮರಳು ದಂಧೆಕೋರರಿಗೆ ಶಾಕ್. ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ದಿಢೀರ್ ದಾಳಿ ನಡೆಸಿದ್ದಾರೆ. ಮುಂಡರ್ಗಿಯ ಸಿಂಗಟಾಲೂರ ಗ್ರಾಮದಲ್ಲಿ ರೇಡ್ ಮಾಡಿದ್ದಾರೆ. ತುಂಗಭದ್ರಾ ನದಿಯ ದಡದಲ್ಲಿ ಮರಳು ಲೂಟಿ ಅವ್ಯಾಹತವಾಗಿ ನಡೀತಾ ಇತ್ತು. ಈಗ ಗದಗ್ ಡಿಸಿ ಅಲ್ಲಿ ರೇಡ್ ಮಾಡಿದ್ದಾರೆ. ಮರಳು ಲೂಟಿ ಮಾಡ್ತಾ ಇದ್ದವರ ಅಡ್ಡೆ ಮೇಲೆ ರೇಡ್ ಮಾಡಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಮುಂಡರ್ಗಿ ತಹಶೀಲ್ದಾರ್ ಕೂಡ ದೌಡಾಯಿಸಿದ್ದಾರೆ. ತಹಶೀಲ್ದಾರ್ ಎರಿ ಸ್ವಾಮಿಗೆ ಜಿಲ್ಲಾಧಿಕಾರಿ ತರಾಟೆಗೆ ತಗೊಂಡಿದ್ದಾರೆ. ಏನು ಇಷ್ಟೊಂದು ಅಕ್ರಮವಾಗಿ ಮರಳು ಸಾಗಾಟ ನಡೀತಾ ಇದ್ರೂ ಸುಮ್ಮನೆ ಬಿಟ್ಟಿದ್ದೀರಾ ಅಂತ. ಸಿಂಗಟಾಲೂರ ಭಾಗದಲ್ಲಿ ಸಿಕ್ಕಾಪಟ್ಟೆ ಮರಳು ಗಣಿಗಾರಿಕೆ ನಡೀತಾ ಇದೆ ಅಂತ ತುಂಗಭದ್ರಾ ನದಿಯ ತಟದಲ್ಲಿ ನಡೀತಾ ಇರತಕ್ಕಂಥ ಅಕ್ರಮ ಮರಳು ಗಣಿಗಾರಿಕೆ ಇದೆಲ್ಲ ಪ್ರಕೃತಿಗೆ ಮಾರಕವಾಗಿರ್ತಕ್ಕಂಥದ್ದು. ಪರ್ಮಿಷನ್ ಇಲ್ಲದೆ ಸಿಕ್ಕಾಪಟ್ಟೆ ಅಲ್ಲಿ ಮರಳು ಗಣಿಗಾರಿಕೆ, ಅದನ್ನು ಸ್ಟಾಪ್ ಮಾಡೋಕ್ಕೆ ಆಗಲ್ಲ. ಈ ಸ್ಯಾಂಡ್ ಲಾಬಿ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಅದರಲ್ಲೂ ಕರ್ನಾಟಕದಲ್ಲಿ ಸಖತ್ ಸ್ಟ್ರಾಂಗ್ ಆಗಿದೆ. ಅದನ್ನು ಸ್ಟಾಪ್ ಮಾಡೋಕ್ಕೆ ಹೋದ ಅಧಿಕಾರಿಗಳಿಗೆ ಎಷ್ಟೋ ಸಾರಿ ಜೀವ ಬೆದರಿಕೆ ಬಂದ್ಬಿಡುತ್ತೆ, ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ. ಗದಗ್ನಲ್ಲಿ ತುಂಗಭದ್ರಾ ತಟದಲ್ಲೂ ಕೂಡ ಅದೇ ಕಥೆ ಆಗಿದೆ. ಗದಗ್ನಲ್ಲಿ ಅಕ್ರಮ ಮರಳು ದಂಧೆಕೋರರಿಗೆ ಶಾಕ್. ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ದಿಢೀರ್ ದಾಳಿ ನಡೆಸಿದ್ದಾರೆ. ಮುಂಡರ್ಗಿಯ ಸಿಂಗಟಾಲೂರ ಗ್ರಾಮದಲ್ಲಿ ರೇಡ್ ಮಾಡಿದ್ದಾರೆ. ತುಂಗಭದ್ರಾ ನದಿಯ ದಡದಲ್ಲಿ ಮರಳು ಲೂಟಿ ಅವ್ಯಾಹತವಾಗಿ ನಡೀತಾ ಇತ್ತು. ಈಗ ಗದಗ್ ಡಿಸಿ ಅಲ್ಲಿ ರೇಡ್ ಮಾಡಿದ್ದಾರೆ. ಮರಳು ಲೂಟಿ ಮಾಡ್ತಾ ಇದ್ದವರ ಅಡ್ಡೆ ಮೇಲೆ ರೇಡ್ ಮಾಡಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಮುಂಡರ್ಗಿ ತಹಶೀಲ್ದಾರ್ ಕೂಡ ದೌಡಾಯಿಸಿದ್ದಾರೆ. ತಹಶೀಲ್ದಾರ್ ಎರಿ ಸ್ವಾಮಿಗೆ ಜಿಲ್ಲಾಧಿಕಾರಿ ತರಾಟೆಗೆ ತಗೊಂಡಿದ್ದಾರೆ. ಏನು ಇಷ್ಟೊಂದು ಅಕ್ರಮವಾಗಿ ಮರಳು ಸಾಗಾಟ ನಡೀತಾ ಇದ್ರೂ ಸುಮ್ಮನೆ ಬಿಟ್ಟಿದ್ದೀರಾ ಅಂತ. ಸಿಂಗಟಾಲೂರ ಭಾಗದಲ್ಲಿ ಸಿಕ್ಕಾಪಟ್ಟೆ ಮರಳು ಗಣಿಗಾರಿಕೆ ನಡೀತಾ ಇದೆ ಅಂತ ತುಂಗಭದ್ರಾ ನದಿಯ ತಟದಲ್ಲಿ ನಡೀತಾ ಇರತಕ್ಕಂಥ ಅಕ್ರಮ ಮರಳು ಗಣಿಗಾರಿಕೆ ಇದೆಲ್ಲ ಪ್ರಕೃತಿಗೆ ಮಾರಕವಾಗಿರ್ತಕ್ಕಂಥದ್ದು. ಪರ್ಮಿಷನ್ ಇಲ್ಲದೆ ಸಿಕ್ಕಾಪಟ್ಟೆ ಅಲ್ಲಿ ಮರಳು ಗಣಿಗಾರಿಕೆ, ಅದನ್ನು ಸ್ಟಾಪ್ ಮಾಡೋಕ್ಕೆ ಆಗಲ್ಲ. ಈ ಸ್ಯಾಂಡ್ ಲಾಬಿ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಅದರಲ್ಲೂ ಕರ್ನಾಟಕದಲ್ಲಿ ಸಖತ್ ಸ್ಟ್ರಾಂಗ್ ಆಗಿದೆ. ಅದನ್ನು ಸ್ಟಾಪ್ ಮಾಡೋಕ್ಕೆ ಹೋದ ಅಧಿಕಾರಿಗಳಿಗೆ ಎಷ್ಟೋ ಸಾರಿ ಜೀವ ಬೆದರಿಕೆ ಬಂದ್ಬಿಡುತ್ತೆ, ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ. ಗದಗ್ನಲ್ಲಿ ತುಂಗಭದ್ರಾ ತಟದಲ್ಲೂ ಕೂಡ ಅದೇ ಕಥೆ ಆಗಿದೆ.